ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಮಾಡಲು ಯಾವ ದಿಕ್ಕುಗಳು ಶುಭಪ್ರದವಾಗಿ ಇರುತ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಧನುಸ್ಸು ರಾಶಿಯವರಿಗೆ ಗ್ರಹಾಧಿಪತಿ ಗುರು ಭಗವಾನರು. ಈ ಗುರುವನ್ನು ಈಶಾನ್ಯಕ್ಕೆ ಅಧಿಪತಿ ಗ್ರಹ ಅಂತೇಳಿ ಕರಿತೇವೆ. ಯಾರ ಜಾತಕದಲ್ಲಿ ಗುರು ಚೆನ್ನಾಗಿರ್ತಾರೋ ಅವ್ರಿಗೆ ಹಣಕಾಸಿನ ಅನುಕೂಲ, ಧನಕಾರಕ ಅಂತಲೂ ಕರಿತೇವೆ, ಪುತ್ರಕಾರಕ ಅಂತಲೂ ಕರಿತೇವೆ, ವಿದ್ಯಾಕಾರಕ ಅಂತಲೂ ಕರಿತೇವೆ. ತುಂಬ ಹೈಯರೆಸ್ಟ್ ಎಜುಕೇಷನನ್ನು ಪಡ್ಕೊಳ್ಳಿಕ್ಕೆ ಗುರುವೇ ಪ್ರಮುಖ ಕಾರಣ. ಈ ಧನುಸ್ಸು ರಾಶಿಯವರಿಗೆ ಗುರು ಈಶಾನ್ಯ ದಿಕ್ಕಿನ ಅಧಿಪತಿಯಾಗಿರೋದ್ರಿಂದ ಉತ್ತರ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು, ಪೂರ್ವ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು, ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು, ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರ್ತವೆ. ಇದರಲ್ಲಿ ವಿಶೇಷವಾಗಿ ಉತ್ತರ ಈಶಾನ್ಯದ ವ್ಯವಹಾರ ಹಾಗೂ ಪೂರ್ವ ಈಶಾನ್ಯದ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭದಾಯಕವಾಗಿ ಇರ್ತವೆ, ಅದೃಷ್ಟವನ್ನು ತಂದುಕೊಡ್ತವೆ. ಈ ಧನುಸ್ಸು ರಾಶಿಯವರಿಗೆ ಈ ದಿಕ್ಕಿನ ಶಾಪ್ ಸಿಕ್ಕಿದಾಗ ಆ ಶಾಪ್ಗೆ ಹಳದಿ ಬಣ್ಣ ಅಥವಾ ಬಿಳಿಯ ಬಣ್ಣ, ಕೇಸರಿ ಬಣ್ಣ ಅಥವಾ ನಿಮಗೆ ಇಷ್ಟವಾದಂಥ ಬಣ್ಣಗಳನ್ನು ಇಲ್ಲಿ ಲೇಪನ ಮಾಡ್ಬೋದು. ನೀವು ಎಷ್ಟು ಹಳದಿ ವೈಟ್ ಬಣ್ಣವನ್ನು ಪೇಂಟ್ ಮಾಡ್ತೀರೋ ಅಷ್ಟು ಸಹ ಇಲ್ಲಿ ಪಾಸಿಟಿವ್ ಎನರ್ಜಿ ಬರ್ತದೆ. ಕಪ್ಪು ಮತ್ತು ನೀಲಿಯ ಬಣ್ಣಗಳು ನಿಮ್ಮ ರಾಶಿಗೆ ಶುಭಪ್ರದವಾಗಿದ್ದರೂ ಸಹ ಈ ಬಣ್ಣಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಕಪ್ಪು ಮತ್ತು ನೀಲಿಯ ಬಣ್ಣದ ಬಳಕೆಗಳು ಬೇಡ. ಇನ್ನು ಈ ದಿಕ್ಕಿಗೆ ನಿಮಗೆ ಮುಖ್ಯ ಬಾಗಿಲಿದ್ದರೆ ಅಥವಾ ಶಟರ್ ಇದ್ದರೆ, ನೀವೇನಾದರೂ ಟ್ಯೂಷನ್ ಕ್ಲಾಸ್, ಕೋಚಿಂಗ್, ಫೈನಾನ್ಸ್ ಇತ್ಯಾದಿ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಿದ್ದರೆ ಈ ದಿಕ್ಕಿನ ಬಾಗಿಲಿದ್ದಾಗ ಅದು ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟನ್ನು ಕೊಡ್ತದೆ. ಗುರುವಾರ ಅಥವಾ ಸೋಮವಾರ ಅಥವಾ ಭಾನುವಾರದಂದು ನೀವು ವ್ಯಾಪಾರ ವ್ಯವಹಾರದ ಕಚೇರಿಗಳನ್ನು ಪ್ರಾರಂಭ ಮಾಡಿದರೆ ಶುಭ ಸಮಯದಲ್ಲಿ, ಶುಭ ಮುಹೂರ್ತದಲ್ಲಿ, ರಾಹುಕಾಲ, ಯಮಗಂಡ ಕಾಲವನ್ನು ಬಿಟ್ಟು ಪ್ರಾರಂಭ ಮಾಡೋದ್ರಿಂದ ಅದರಿಂದ ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಹೆಚ್ಚಾಗಿ ಇರ್ತದೆ. ಇನ್ನು ಈ ಧನುಸ್ಸು ರಾಶಿಯವರಿಗೆ ಉತ್ತರ ದಿಕ್ಕು ಹಾಗೂ ಆಗ್ನೇಯದ ದಿಕ್ಕುಗಳು ಶುಭಪ್ರದವಾಗಿ ಇರೋದಿಲ್ಲ. ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಬುದು ಉತ್ತಮ. ಪಶ್ಚಿಮ ದಿಕ್ಕಿನ ವ್ಯಾಪಾರವೂ ಸಹ ಸಾಧಾರಣವಾಗಿ ಇರ್ತದೆ. ಇಲ್ಲಿ ಈ ಧನುಸ್ಸು ರಾಶಿಯವರು ತಮ್ಮ ಅಂಗಡಿಗಳಿಗೆ ಅಥವಾ ವ್ಯವಹಾರದ ಸ್ಥಳಗಳಲ್ಲಿ ನಾಮಫಲಕಗಳನ್ನು ಅಥವಾ ಬೋಲ್ಡ್ ಅಂತ ಏನು ನೀವು ಮಾಡಿಸ್ತೀರೋ ಅದನ್ನು ಬಳಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗ್ರೀನ್ ಪೇಂಟಿಂಗ್ ಹಾಗೂ ಬ್ಲ್ಯಾಕು ಪೇಂಟಿಂಗ್ ಕಡಿಮೆ ಇದ್ದಷ್ಟು ಒಳ್ಳೆಯದು. ಬ್ಲೂನು ಸಹ ಕಡಿಮೆಯನ್ನು ಮಾಡ್ಕೊಳ್ಳಿ. ಆ ರೀತಿ ನೀವು ಇನ್ನಿತರೆ ಯಾವುದೇ ಬಣ್ಣದ ಪೇಂಟಿಂಗ್ ಮಾಡಿಸಿದಾಗ ಅದು ಶುಭಪ್ರದವಾಗಿ ಇರಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ನಿಮ್ಮ ಹೋಟೆಲ್, ಅಂಗಡಿ ಅಥವಾ ವ್ಯವಹಾರದ ಸ್ಥಳದಲ್ಲಿ ಆದಷ್ಟು ಈಶಾನ್ಯ ಪೂರ್ವ ಭಾಗಗಳನ್ನು ಭಾರ ಕಡಿಮೆ ಇರೋ ಹಾಗೆ ನೋಡ್ಕೊಂಬೋದು ಭಾಳ ಉತ್ತಮ. ಇನ್ನು ಈ ಧನುಸ್ಸು ರಾಶಿಯವರು ಹೆಸರನ್ನು ಚಾಯ್ಸ್ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮೀನ ರಾಶಿಯ ಹೆಸರು ಉತ್ತಮವಾಗಿರ್ತದೆ. ಮೇಷರಾಶಿಯ ಹೆಸರು ಸಹ ಈ ದಿಕ್ಕಿಗೆ ಶುಭಪ್ರದವಾಗಿ ಇರ್ತದೆ. ಕಟಕ ರಾಶಿಯ ಹೆಸರನ್ನು ಸಹ ಇವರು ಬಳಕೆ ಮಾಡ್ಕೋಬೋದು. ಸಿಂಹ ರಾಶಿಯ
ಹೆಸರು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ. ವೃಶ್ಚಿಕ ರಾಶಿಯ ಹೆಸರು ಸಹ ಈ ರಾಶಿಯವರಿಗೆ ಶುಭಪ್ರದ. ಧನುಸ್ಸು ರಾಶಿಯ ಹೆಸರನ್ನು ಸಹ ಇವರು ಇಟ್ಕೋಬೋದು. ಇಲ್ಲಿ ಇವರು ಯಾವುದೇ ಕಾರಣಕ್ಕೂ ಕನ್ಯಾ, ಮಿಥುನ ರಾಶಿ, ವೃಷಭ, ತುಲಾ ರಾಶಿಯ ಹೆಸರುಗಳನ್ನ ಇಟ್ಕೊಂಬೋದು ಅಷ್ಟೊಂದು ಸೂಕ್ತ ಅಲ್ಲ. ಆದ್ದರಿಂದ ಅಭಿವೃದ್ಧಿಯಾಗೋದು ಕಷ್ಟ ಸಾಧ್ಯ ಆಗ್ತದೆ. ಇನ್ನು ವಿಶೇಷವಾಗಿ ಈ ರಾಶಿಯವರು ಏನಾದರೂ ಶುಭ ಕಾರ್ಯಗಳನ್ನು ಮಾಡೋ ಸಂದರ್ಭಗಳಲ್ಲಿ ಆದಷ್ಟು ಶುಭ ಸಮಯದಲ್ಲಿ ಗುರುವಾರ ಈ ರಾಶಿಯವರಿಗೆ ಶುಭ ದಿನ ಆಗಿರೋದ್ರಿಂದ ಗುರುವಾರಗಳಂದು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಇಲ್ಲಿ ಇವರು ಒಂದು ನಾಮಫಲಕವನ್ನು ಅಳವಡಿಸಿದ ಮೇಲೆ ಆ ನಾಮಫಲಕದಲ್ಲೂ ಹಳದಿ ಬಣ್ಣವನ್ನು ಹೆಚ್ಚಿಗೆ ಬಳಕೆ ಮಾಡ್ಕೊಂಬೋದ್ರಿಂದ ಅದು ಪಾಸಿಟಿವಿಟಿ ಆಗಿ ಶುಭ ಫಲವನ್ನು ಕೊಡ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.